ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಬೈನರಿ ಟ್ರೀ ಟ್ರಾವರ್ಸಲ್ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಸೊ ಬೈನರಿ ಟ್ರೀ ಟ್ರಾವರ್ಸಲ್ ಅಲ್ಲಿ ಅವರು ಇನ್ ಆರ್ಡರ್ ಕೇಳ್ಬೋದು, ಪ್ರೀ ಆರ್ಡರ್ ಕೇಳ್ಬೋದು ಅಥವಾ ಪೋಸ್ಟ್ ಆರ್ಡರ್ ಅನ್ನ ಕೇಳ್ಬೋದು. ಒಂದೊಂದ್ಸಲಿ ಏನ್ ಮಾಡ್ತಾರೆ, ಮೂರನ್ನು ಕೂಡ ಸೇರಿಸಿ ಒಂದೇ ಒಂದು ಪ್ರಾಬ್ಲಮ್ ಆಗಿ ಕೇಳ್ತಾರೆ. ಸೊ ಒಂದೊಂದಾಗಿ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಟ್ರಿಕ್ ಏನು ಅಂತ ನೋಡೋಣ. ಮೊದಲಿಗೆ ಇನ್ ಆರ್ಡರ್ ಟ್ರಾವರ್ಸಲ್ ಆದ್ರೆ ಫಸ್ಟ್ ಲೆಫ್ಟ್, ನೆಕ್ಸ್ಟ್ ರೂಟ್, ನೆಕ್ಸ್ಟ್ ರೈಟ್. ಇವಾಗ ಈ ಒಂದು ಟ್ರೀ ಅನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ನಾನು ಯಾವ ರೀತಿ ಸಾಲ್ವ್ ಮಾಡ್ತಿದ್ದೆ ಅಂತಂದ್ರೆ, ಎಕ್ಸಾಮ್ ಇದ್ದಾಗ ಫಸ್ಟ್ ಇದನ್ನ ಸಪರೇಟ್ ಆಗಿ ಡಿಟ್ಯಾಚ್ ಮಾಡ್ಕೊಂತಿದ್ದೆ. ಅಂದ್ರೆ ಇವಾಗ ಎ ಇದೆ, ಎ ಒಂದು ರೂಟ್ ನೋಡ್. ಸೊ ಅದರ ಲೆಫ್ಟ್ ಸೈಡ್ ಅಲ್ಲಿ ಇರುವಂತದ್ದು ಫುಲ್ ಏನಾಗುತ್ತೆ, ಲೆಫ್ಟ್ ಸಬ್ ಟ್ರೀ. ರೈಟ್ ಸೈಡ್ ಅಲ್ಲಿ ಇರುವಂತದ್ದು ಫುಲ್ ಏನಾಗುತ್ತೆ, ರೈಟ್ ಸಬ್ ಟ್ರೀ. ಸೊ ಏನ್ ಮಾಡ್ತೀನಿ, ನಾನು ಡಿಟ್ಯಾಚ್ ಮಾಡ್ಕೊಂತೀನಿ ಲೆಫ್ಟ್ ಸಬ್ ಟ್ರೀ ಮತ್ತೆ ರೈಟ್ ಸಬ್ ಟ್ರೀ ಅನ್ನ. ಇವಾಗ ಏನಾಯ್ತು, ಬಿ ಡಿ ಇ ಇದಷ್ಟು ಸೇರಿ ಒಂದು ಸಬ್ ಟ್ರೀ ಆಯ್ತು. ಸಿ ಎಫ್ ಜಿ ಸೇರಿ ಒಂದು ಸಬ್ ಟ್ರೀ, ಅಂದ್ರೆ ಸಪರೇಟ್ ಟ್ರೀ ಆಯ್ತು. ಇವಾಗ ನೋಡಿ, ಫಸ್ಟ್ ಲೆಫ್ಟ್, ರೂಟ್, ರೈಟ್ ಅಲ್ವಾ. ಫಸ್ಟ್ ಆದಷ್ಟು ಲೆಫ್ಟ್ ಬರ್ತೀನಿ. ಇವಾಗ ನನಗೆ ಈ ಲೆಫ್ಟ್ ಟ್ರೀ ಸಿಕ್ತು. ಸೊ ಈ ಲೆಫ್ಟ್ ಟ್ರೀಗೆ ಏನ್ ಮಾಡ್ತೀನಿ, ಲೆಫ್ಟ್, ರೂಟ್, ರೈಟ್ ಅನ್ನ ಮತ್ತೆ ಅಪ್ಲೈ ಮಾಡ್ತೀನಿ. ಸೊ ಲೆಫ್ಟ್, ರೂಟ್, ರೈಟ್ ನ ಅಪ್ಲೈ ಮಾಡಿದ್ರೆ ಫಸ್ಟ್ ಯಾರು ಬರ್ತವೆ, ಲೆಫ್ಟ್ ಡಿ, ರೂಟ್ ಬಿ, ರೈಟ್ ಇ. ಫಸ್ಟ್ ಆ ರೀತಿ ಬರೀಬೇಕು. ಡಿ ಯಾವುದು, ಲೆಫ್ಟ್, ರೂಟ್ ಯಾವುದು, ಬಿ, ರೈಟ್ ಯಾವುದು, ಇ. ಸೊ ಇವಾಗ ಏನಾಯ್ತು, ನನ್ನ ಫುಲ್ ಕಂಪ್ಲೀಟ್ ಟ್ರೀ ಕೊಟ್ಟಿದ್ರಲ್ಲ ಅದರಲ್ಲಿ ಲೆಫ್ಟ್ ಮುಗೀತು. ಸೊ ಏನಾಯ್ತು, ಲೆಫ್ಟ್ ಮುಗೀತು. ಇನ್ನ ರೂಟ್ ಅನ್ನ ಬರೀಬೇಕು ಕಂಪ್ಲೀಟ್ ಟ್ರೀಗೆ. ಯಾಕೆ, ಲೆಫ್ಟ್ ಸಬ್ ಟ್ರೀ ಫುಲ್ ಕಂಪ್ಲೀಟ್ ಆಯ್ತು. ರೂಟ್ ವ್ಯಾಲ್ಯೂ ಏನು, ಎ. ಸೊ ಇವಾಗ ಲೆಫ್ಟ್ ಆಯ್ತು, ರೂಟ್ ಕೂಡ ಆಯ್ತು. ನೆಕ್ಸ್ಟ್ ಇನ್ನು ಉಳಿದಿರೋದು ರೈಟ್. ಸೊ ರೈಟ್ ಟ್ರೀನ ನಾನು ಸಪರೇಟ್ ಮಾಡ್ಕೊಂಡಿದ್ದನಲ್ಲ, ರೈಟ್ ಸಬ್ ಟ್ರೀನ ಒಂದು ಸಪರೇಟ್ ಟ್ರೀ ಆಗಿ. ಸೊ ಇವಾಗ ರೈಟ್ಗೆ ಬರ್ತೀನಿ. ಸೊ ರೈಟ್ಗೆ ಬಂದಾಗ ಏನ್ ಮಾಡಬೇಕು, ಲೆಫ್ಟ್, ರೂಟ್, ರೈಟ್ ನ ಮತ್ತೆ ಅಪ್ಲೈ ಮಾಡ್ಬೇಕು ಈ ಒಂದು ಸಪರೇಟ್ ಟ್ರೀಗೆ. ಸೊ ಇವಾಗ ನೋಡಿ, ಲೆಫ್ಟ್, ರೂಟ್, ರೈಟ್. ಲೆಫ್ಟ್ ಯಾವುದು, ಎಫ್, ರೂಟ್ ಯಾವುದು, ಸಿ, ರೈಟ್ ಯಾವುದು, ಜಿ. ಸೊ ಇವಾಗ ಏನಾಯ್ತು, ರೈಟ್ ಸಬ್ ಟ್ರೀ ಕೂಡ ಆಯ್ತು. ನೋಡಿ, ಫಸ್ಟ್ ಲೆಫ್ಟ್ ಬರಿಬೇಕಿತ್ತು, ಲೆಫ್ಟ್ ಸಬ್ ಟ್ರೀ ಡಿ ಬಿ ಇ. ಡಿ ಬಿ ಇ ಫಸ್ಟ್ ಇದೆಯಾ ಲೆಫ್ಟ್ ಅಲ್ಲಿ, ಎಸ್ ಲೆಫ್ಟ್ ಇದೆ. ನೆಕ್ಸ್ಟ್ ರೂಟ್ ಬರಿಬೇಕಿತ್ತು, ಲೆಫ್ಟ್ ಆದ್ಮೇಲೆ ರೂಟ್. ಸೊ ರೂಟ್ ವ್ಯಾಲ್ಯೂ ಎ ಆಲ್ರೆಡಿ ಇದೆ. ನೆಕ್ಸ್ಟ್ ರೈಟ್ ಬರಿಬೇಕಿತ್ತು, ಎಫ್ ಸಿ ಜಿ. ಸೊ ರೈಟ್ ಸಬ್ ಟ್ರೀ ಇದು ಕೂಡ ವ್ಯಾಲ್ಯೂ ಇದೆ, ಲೆಫ್ಟ್, ರೂಟ್, ರೈಟ್. ಸೊ ಸಿಂಪಲ್ ಟೆಕ್ನಿಕ್ ಏನು ಅಂತಂದ್ರೆ, ಮೂರ್ ಬರೋ ರೀತಿ ನೀವು ಸಪರೇಟ್ ಮಾಡ್ಕೊಳ್ಳಿ. ಇವಾಗ ಲೆಫ್ಟ್, ರೂಟ್, ರೈಟ್ ಆ ರೀತಿ ಮೂರು ನೋಡ್ಗಳು ಬರೋ ರೀತಿ ನೀವು ಕೊಟ್ಟಿರುವಂತ ಟ್ರೀ ಅನ್ನ ಸಪರೇಟ್ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ ಸಾಲ್ವ್ ಮಾಡೋದಕ್ಕೆ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಯಾವುದು, ಪ್ರೀ ಆರ್ಡರ್ ಅನ್ನ ಬರಬೇಕು. ಸೊ ಪೋಸ್ಟ್ ಆರ್ಡರ್ ವ್ಯಾಲ್ಯೂ ಗೊತ್ತಾಯ್ತು, ಸಾರಿ ಇನ್ ಆರ್ಡರ್ ವ್ಯಾಲ್ಯೂ ಗೊತ್ತಾಯ್ತು ನಮಗೆ. ಇನ್ ಆರ್ಡರ್ ಇಸ್ ಈಕ್ವಲ್ ಟು, ಇನ್ ಆರ್ಡರ್ ವ್ಯಾಲ್ಯೂ ಏನು, ಡಿ ಬಿ ಇ ಎ ಎಫ್ ಸಿ ಜಿ. ನೆಕ್ಸ್ಟ್ ಪ್ರೀ ಆರ್ಡರ್ ಹೋಗೋಣ. ಸೊ ನೆಕ್ಸ್ಟ್ ನೋಡಿ, ಇವಾಗ ಪ್ರೀ ಆರ್ಡರ್ ಅನ್ನ ಮಾಡಬೇಕಾದ್ರೆ ರೂಟ್, ಲೆಫ್ಟ್, ರೈಟ್ ಅಲ್ವಾ. ಸೊ ಫಸ್ಟ್ ನಾನು ಏನ್ ಹೇಳಿದೆ, ಫಸ್ಟ್ ಡಿಟ್ಯಾಚ್ ಮಾಡ್ಕೊಳ್ಳಿ ಲೆಫ್ಟ್ ಸಬ್ ಟ್ರೀ ಮತ್ತೆ ರೈಟ್ ಸಬ್ ಟ್ರೀ ಅನ್ನ. ಸೊ ಲೆಫ್ಟ್ ಸಬ್ ಟ್ರೀ ಮತ್ತೆ ರೈಟ್ ಸಬ್ ಟ್ರೀ ಅನ್ನ ನಾನು ಡಿಟ್ಯಾಚ್ ಮಾಡ್ಕೊಂಡೆ. ಡಿಟ್ಯಾಚ್ ಅಂದ್ರೆ ಪೇಪರ್ ಅಲ್ಲಿ ಇನ್ನೊಂದು ರೀತಿ ಬರ್ಕೊಳ್ಳಿ, ಅಂದ್ರೆ ಇದರ ರೆಪ್ಲಿಕಾನ ಬರ್ಕೊಳ್ಳಿ, ಆದ್ರೆ ಇಲ್ಲಿ ಗ್ಯಾಪ್ ಅನ್ನ ಬಿಟ್ಕೊಳ್ಳಿ. ಇವಾಗ ನೋಡಿ, ಲೆಫ್ಟ್ ಸಬ್ ಟ್ರೀ, ರೈಟ್ ಸಬ್ ಟ್ರೀ ಮತ್ತೆ ರೂಟ್. ಫಸ್ಟ್ ಅವ್ರು ಏನ್ ಹೇಳಿರೋದು, ರೂಟ್ ನ ಬರೀರಿ. ಸೊ ಏನ್ ಮಾಡ್ತೀನಿ, ಫಸ್ಟ್ ರೂಟ್ ಅನ್ನ ಬರೀತೀನಿ. ರೂಟ್ ವ್ಯಾಲ್ಯೂ ಏನು, ಎ, ಪ್ರೀ ಆರ್ಡರ್. ಸೊ ರೂಟ್ ಮುಗೀತು, ನಮ್ಮ ಮೇನ್ ಟ್ರೀ ಮೇನ್ ಅವ್ರು ಏನ್ ಕ್ವಶನ್ ಕೊಟ್ಟಿದ್ದಾರೆ ಅದ್ರದ್ದು. ನೆಕ್ಸ್ಟ್ ಏನ್ ಬರಿಬೇಕು, ಲೆಫ್ಟ್. ಸೊ ಏನ್ ಮಾಡ್ತೀನಿ, ನಾನು ಇವಾಗ ಲೆಫ್ಟ್ ಸಬ್ ಟ್ರೀಗೆ ಬರ್ತೀನಿ, ಲೆಫ್ಟ್ ಸಬ್ ಟ್ರೀ. ಸೊ ಲೆಫ್ಟ್ ಸಬ್ ಟ್ರೀಗೆ ಬಂದ ತಕ್ಷಣ ಮತ್ತೆ ರೂಟ್, ಲೆಫ್ಟ್, ರೈಟ್ ಅನ್ನ ಅಪ್ಲೈ ಮಾಡ್ಬೇಕು ಇದಕ್ಕೆ. ರೂಟ್ ಯಾವುದು, ಈ ಒಂದು ಸಪರೇಟ್ ಟ್ರೀ ಅಲ್ಲಿ ರೂಟ್ ವ್ಯಾಲ್ಯೂ ಏನು, ಬಿ. ಲೆಫ್ಟ್ ವ್ಯಾಲ್ಯೂ ಏನು, ಡಿ. ರೈಟ್ ವ್ಯಾಲ್ಯೂ ಇ, ಡಿ ಇ. ಸೊ ಸಪರೇಟ್ ಮಾಡ್ಕೊಂಡಾಗ ಈಸಿ ಆಗುತ್ತೆ. ಈಗ ಏನಾದ್ರೂ ಡಿಗೂ ಕೂಡ ಚಿಲ್ಡ್ರನ್ ಇದ್ದಿದ್ರೆ ಏನ್ ಮಾಡ್ತಾ ಇದ್ದೆ, ಫಸ್ಟ್ ಇಲ್ಲಿ ಅಳಿಸ್ತಾ ಇದ್ದೆ, ಅಂದ್ರೆ ಬಿ ಮತ್ತೆ ಡಿ ಗೆ ಕ್ಯಾನ್ಸಲ್ ಮಾಡ್ಬಿಟ್ಟು
ಇಲ್ಲೇನಾದ್ರೂ ಇದಕ್ಕೆ 2 ಚಿಲ್ಡ್ರನ್ ಇದ್ದು ಅಂತಂದ್ರೆ ಫಸ್ಟ್ ಇದನ್ನ ಸಾಲ್ವ್ ಮಾಡಿ ಆಮೇಲೆ ಏನ್ ಮಾಡ್ತಾ ಇದ್ದೆ ಇವಷ್ಟನ್ನು ಸಾಲ್ವ್ ಮಾಡಿ ಆ ರೀತಿ ಸಾಲ್ವ್ ಮಾಡ್ಕೊಂಡು ಮೇಜರ್ ಒಂದು ಬಿಗ್ ಟ್ರೀಗೆ ಬರ್ತಾ ಹೋಗ್ಬೇಕು. ಈಗ ರೂಟ್ ಆಯ್ತು, ಲೆಫ್ಟ್ ಆಯ್ತು, ಇನ್ನು ಉಳಿದಿರೋದು ರೈಟ್. ಸೊ ರೈಟ್ ಸಬ್ ಟ್ರೀ ಅನ್ನ ನೋಡೋಣ. ಸೊ ರೈಟ್ ಸಬ್ ಟ್ರೀಗೆ ಮತ್ತೆ ನಾವೇನ್ ಮಾಡಬೇಕು, ರೂಟ್ ಲೆಫ್ಟ್ ರೈಟ್ ಅನ್ನ ಅಪ್ಲೈ ಮಾಡಬೇಕು. ರೂಟ್ ಯಾವುದು ಸಿ, ಲೆಫ್ಟ್ ಯಾವುದು ಎಫ್, ರೈಟ್ ಯಾವುದು ಜಿ. ಸೊ ಸಿಂಪಲ್ ಆಗಿ ಪ್ರಾಬ್ಲಮ್ ಸಾಲ್ವ್ ಆಯ್ತು. ನೆಕ್ಸ್ಟ್ ಬರೋಣ ಮತ್ತೆ ಪೋಸ್ಟ್ ಆರ್ಡರ್ ಬರೋಣ ಅಲ್ವಾ. ಸೊ ಪೋಸ್ಟ್ ಆರ್ಡರ್ ಏನು, ಲೆಫ್ಟ್ ರೈಟ್ ರೂಟ್. ಪೋಸ್ಟ್ ಆರ್ಡರ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಪೋಸ್ಟ್ ಆರ್ಡರ್ ಏನು, ಲೆಫ್ಟ್ ರೂಟ್, ಲೆಫ್ಟ್ ರೈಟ್ ರೂಟ್, ಲೆಫ್ಟ್ ರೈಟ್ ರೂಟ್. ಸೊ ಫಸ್ಟ್ ಲೆಫ್ಟ್ ಅನ್ನ ತಗೊಳ್ಳೋಣ. ಸೊ ಲೆಫ್ಟ್ ಅನ್ನ ತಗೊಂಡಾಗ ಲೆಫ್ಟ್ ಸಬ್ ಟ್ರೀ ಅಲ್ವಾ. ಸೊ ಸಪರೇಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಹೇಳ್ಕೊಟ್ಟಿದ್ದೀನಿ. ಸೇಮ್ ಸಪರೇಟ್ ಮಾಡ್ಕೋಬೇಕು ಲೆಫ್ಟ್ ಸಬ್ ಟ್ರೀ. ಸೊ ಮತ್ತೆ ಅಪ್ಲೈ ಮಾಡಿ. ಲೆಫ್ಟ್ ಸಬ್ ಟ್ರೀ ಬಂದಾಗ ಅದಕ್ಕೆ ಮತ್ತೆ ಅಪ್ಲೈ ಮಾಡ್ಬೇಕು ಇದನ್ನ. ಲೆಫ್ಟ್ ರೈಟ್ ರೂಟ್, ಲೆಫ್ಟ್ ಡಿ, ರೈಟ್ ಇ, ರೂಟ್ ಬಿ. ಸೊ ಡಿ ಇ ಬಿ. ಸೊ ಇವಾಗ ಲೆಫ್ಟ್ ಸಬ್ ಟ್ರೀ ಮುಗೀತು. ನೆಕ್ಸ್ಟ್ ರೈಟ್. ಸೊ ರೈಟ್ ಸಬ್ ಟ್ರೀಗೆ ಹೋಗೋಣ. ಮತ್ತೆ ಲೆಫ್ಟ್ ರೈಟ್ ರೂಟ್ ಅನ್ನು ಅಪ್ಲೈ ಮಾಡಬೇಕು ರೈಟ್ ಸಬ್ ಟ್ರೀಗೆ. ಲೆಫ್ಟ್ ಯಾವುದು ಎಫ್, ರೈಟ್ ಯಾವುದು ಜಿ, ರೂಟ್ ಯಾವುದು ಸಿ. ಸೊ ಎಫ್ ಜಿ ಸಿ. ನೋಡಿ ಎಷ್ಟು ಸಿಂಪಲ್ ಆಗಿ ಆಗ್ತಾ ಇದೆ. ಲೆಫ್ಟ್ ಆಯ್ತು, ರೈಟ್ ಆಯ್ತು, ಇನ್ನು ಉಳಿದಿರುವಂತದ್ದು ರೂಟ್. ಸೊ ಲೆಫ್ಟ್ ಆಯ್ತು, ರೈಟ್ ಆಯ್ತು, ರೂಟ್ ಅಂದ್ರೆ ಯಾವುದು ಎ ಮಾತ್ರ ಉಳ್ಕೊಂತು ಮೇಜರ್ ಆಗಿ. ಸೊ ನಮ್ಮ ಇನ್ ಆರ್ಡರ್ ಕೂಡ ಆಯ್ತು, ಪ್ರೀ ಆರ್ಡರ್ ಕೂಡ ಆಯ್ತು, ಪೋಸ್ಟ್ ಆರ್ಡರ್ ಕೂಡ ಆಯ್ತು. ನಾನೇನು ಹೇಳೋದೇನು, ಸಿಂಪಲ್ ಆಗಿ ಫಸ್ಟ್ ನೀವು ಡಿಟ್ಯಾಚ್ ಮಾಡ್ಕೊಂತ ಹೋಗಿ. ಇವಾಗ ಏನಾದ್ರೂ ಡಿಗೆ ಏನಾದ್ರೂ ಚಿಲ್ಡ್ರನ್ಸ್ ಇದ್ದು ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಜಿ ಎಚ್ ಐ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಎಚ್ ಐ ಅಂತ ಏನಾದ್ರೂ ಎಕ್ಸ್ಟ್ರಾ ಚಿಲ್ಡ್ರನ್ಸ್ ಇದ್ದು ಅಂತ ಅನ್ಕೊಳ್ಳಿ. ಸೊ ಫಸ್ಟ್ ಏನ್ ಮಾಡ್ತೀನಿ ನಾನು, ಇದನ್ನ ಡಿಟ್ಯಾಚ್ ಮಾಡ್ಕೊಂತೀನಿ. ಡಿಟ್ಯಾಚ್ ಮಾಡ್ಕೊಂಡು ಇದನ್ನೇ ಒಂದು ಸಪರೇಟ್ ಟ್ರೀ ಆಗಿ ಫಸ್ಟ್ ಸಾಲ್ವ್ ಮಾಡ್ಕೊಂತೀನಿ. ಇದನ್ನೇ ಒಂದು ಸಪರೇಟ್ ಟ್ರೀ ಆಗಿ ಫಸ್ಟ್ ಸಾಲ್ವ್ ಮಾಡ್ಕೊಂತೀನಿ. ಸೊ ಇದು ಸಾಲ್ವ್ ಆದ್ಮೇಲೆ ಏನ್ ಮಾಡ್ತೀನಿ, ಈ ಒಂದು ಟ್ರೀ ಜೊತೆಗೆ ಈ ಬಿನು ಕೂಡ ಸೇರಿಸ್ಕೊಂತೀನಿ. ಯಾಕೆ, ಇದನ್ನ ಆಲ್ರೆಡಿ ನಾನು ಸಾಲ್ವ್ ಮಾಡಿ ಆಗಿರುತ್ತೆ ಇದನ್ನ. ಸೊ ಅದ್ರ ಜೊತೆಗೆ ಇದಷ್ಟನ್ನು ಕೂಡ ಸೇರಿಸ್ಕೊಳ್ತೀನಿ. ಆ ರೀತಿ ನೀವು ಸೇರಿಸ್ಕೊಂತ ಹೋದಾಗ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ನೀವು ಎಷ್ಟು ಪಾರ್ಟಿಷನ್ಸ್ ನ ಮಾಡ್ಕೊಂತೀರಾ, ನೀವು ಟ್ರೀಯನ್ನ ಸಪರೇಟ್ ಟ್ರೀ ಆಗಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೋಡಿ, ಯಾವುದೇ ಕನ್ಫ್ಯೂಷನ್ ಇಲ್ದಲೆ ನಾವು ಸಾಲ್ವ್ ಮಾಡೋದು ಅಲ್ವಾ. ಸೊ ಆ ರೀತಿ. ಸೊ ಇನ್ ಆರ್ಡರ್, ಪ್ರೀ ಆರ್ಡರ್, ಪೋಸ್ಟ್ ಆರ್ಡರ್. ಮತ್ತೆ ಇದನ್ನ ವೆರಿಫೈ ಮಾಡೋದಕ್ಕೆ ಈಸಿ ಟ್ರಿಕ್ ಅನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಮತ್ತೆ ಜಾಸ್ತಿ ವಿಡಿಯೋಗಳ ಲಿಂಕ್ ಅನ್ನು ಕೂಡ, ಮತ್ತೆ ಜಾಸ್ತಿ ಪ್ರಾಬ್ಲಮ್ಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸಾಲ್ವ್ ಮಾಡಿ. ಯಾಕಂತಂದ್ರೆ ನೀವು ಜಾಸ್ತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಷ್ಟು ನಿಮಗೆ ಕಾನ್ಫಿಡೆನ್ಸ್ ಕೊಡ್ತಾ ಹೋಗುತ್ತೆ. ಈ ಟಾಪಿಕ್ ಮೇಲೆ ನಾನು ಸ್ಟ್ರಾಂಗ್ ಹೋಲ್ಡ್ ಇದೆ ಅಂತ. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಕ್ಲಾರಿಫೈ ಮಾಡೇ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.